ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಭಾನುವಾರದ ಆರಾಧನೆಗೆ ನಾವು ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ಆರಾಧನೆ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಜಾಯ್ನ್ ಆಯ್ತ ಅವರ ಎಲ್ಲರಿಗೆ ನಿಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ. ಪರಿಶುದ್ಧ ಆತ್ಮನೇ, ನಿಮಗೆ ಸ್ವಾಗತ. ನಮ್ಮ ಮಧ್ಯದಲ್ಲಿ ನೀನು ಸಹಾಯ ಮಾಡುವ ನಮಗೆ, ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಸ್ತುತಿ ಮಾಡಲಿಕ್ಕೆ ಈ ಸಮಯದಲ್ಲಿ. ಪ್ರಿಯರೇ, ನಾವು ಒಂದು ವಾಕ್ಯವನ್ನು ಓದುವ. ಕೀರ್ತನೆ 48, 1 ಮತ್ತು 2. ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿಪಾತ್ರನಾಗಿದ್ದಾನೆ. ರಾಜಾದಿರಾಜನ ಪಟ್ಟಣವಿರುವ ಚೀಯೋನ್ ಪರ್ವತವು ಉನ್ನತ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲಿ ಎಲ್ಲ ಕಂಗೊಳಿಸುತ್ತಿರುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ತನ್ನ ಪರಿಶುದ್ಧ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ ನಮ್ಮ ದೇವರು. ರಾಜಾದಿರಾಜನ ಪಟ್ಟಣ ಇರುವ ಚೀಯೋನ್ ಪರ್ವತದಲ್ಲಿ ಇರುವ ದೇವರಾಗಿದೆ. ಆ ದೇವರಿಗೆ ನಾವು ಆರಾಧನೆ ಮಾಡೋದು, ಸ್ತುತಿ ಮಾಡೋದು. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾದ ದೇವರಿಗೆ ದೇವರ ಮಕ್ಕಳು ಆರಾಧನೆ ಮಾಡಲಿಕ್ಕೆ ಹೋಗ್ತಾರೆ ಈ ಸಮಯದಲ್ಲಿ. ತಂದೆಯನಿಗೆ ಸ್ತೋತ್ರಪ್ಪ. ಪರಿಶುದ್ಧ ಆತ್ಮನೆ, ನೀನು ನಡೆಸು, ಆರಂಭದ ಅಂತ್ಯ ತನಕ ನಡೆಸು. ಆರಂಭದ ಅಂತ್ಯ ತನಕ ನಮ್ಮ ತಂದೆಯಾದ ದೇವರಿಗೆ ಮಹಿಮೆ ಆಗಬೇಕು. ಕಥನೆ ನಿನ್ನ ದೇವರ ಮಕ್ಕಳಿಗೆ ಕೊಟ್ಟ ಸ್ವರದಿಂದ ಕಥನೆ ಮನಪೂರ್ವಕವಾಗಿ, ಹೃದಯದಿಂದ ಬರುವ ಆ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಬೇಕನ್ನು ನಾವು ಪ್ರಾರ್ಥನೆ ಮಾಡ್ತೀನಿ ಈ ಸಮಯದಲ್ಲಿ ಕಥನೆ. ಏಕೆಂದರೆ ಮಹಿಮೆಗೆ ಯೋಗ್ಯನು ನೀನು ಮಾತ್ರ ಒಬ್ಬನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನು ನೀನು ಒಬ್ಬನು ಯೋಗ್ಯನಾಗಿದೆ. ತಂದೆಯಾದ ದೇವರೇ ಸ್ತೋತ್ರ ಸ್ವಾಮಿ. ನಿನ್ನ ಆತ್ಮದಿಂದ ತುಂಬಿಸಿ, ನಿನ್ನ ಅಭಿಷೇಕದಿಂದ ತುಂಬಿಸಿ ನಿನ್ನ ಮಕ್ಕಳನ್ನು ಮುಂದಿನ ಸಮಯವನ್ನು ನೀನು ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಲೋ. ಈ ಸಮಯದಲ್ಲಿ ನಾವು ಸ್ತುತಿ ಮಾಡುವ, ಆತನಿಗೆ ಆರಾಧಿಸುವ. ಓ ಗ್ಲೋರಿ ಗ್ಲೋರಿ ಗ್ಲೋರಿ. ದೇವರ ಪ್ರಸನ್ನತೆ, ದೇವರ ಉಪಸ್ಥಿತಿ ಆಲ್ರೆಡಿ ನಮ್ಮ ಮಧ್ಯದಲ್ಲಿ ಉಂಟು ಪ್ರಿಯರೇ. ಓಹೋ, ಥ್ಯಾಂಕ್ ಯು. ಓ ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಆತನಿಗೆ ಮನಪೂರ್ವಕವಾಗಿ ಚಪ್ಪಲಿಯನ್ನು ತಟ್ಟಿ ಕುಣಿದು ನಲಿದು ನಿಮಗೆ ಹೇಗೆ ಆಗ್ತದೆ ಹಾಗೆ ಆರಾಧಿಸಲಿ. ರಾಜನಿಗೆ ಮಡಿನ ಒಡೆಯನಿಗೆ ಯೆಹೋವ ದೇವರಿಗೆ ಆರಾಧನೆ 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 ಆರಾಧನೆ. ಯೇಸು ರಾಜನಿಗೆ ಮಡಿನ ಒಡೆಯನಿಗೆ ನನ್ನ ಯೆಹೋವ ದೇವರಿಗೆ ಇರುವಾತನೇ ನಿನ್ನ ಆರಾಧಿಸುವೆ, ಪರಿಶುದ್ಧನೇ ನಿನ್ನ ಆರಾಧಿಸುವೆ. ಇರುವಾತನೇ ನಿನ್ನ ಆರಾಧಿಸುವೆ, ಪರಿಶುದ್ಧನೇ ನಿನ್ನ ಆರಾಧಿಸುವೆ. ಎಲ್ಲೆಲ್ಲೂ ಇರುವ ಎಲ್ರೋಯಿ, ಎಲ್ಲೆಲ್ಲೂ ಇರುವ ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ 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 ಆರಾಧನೆ. ಯೇಸು ರಾಜನಿಗೆ ಮಡಿನ ಒಡೆಯನಿಗೆ ನನ್ನ ಯೆಹೋವ ದೇವರಿಗೆ ಆರಾಧನೆ 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 ಆರಾಧನೆ. ಯೇಸು ರಾಜನಿಗೆ ಮಡಿನ ಒಡೆಯನಿಗೆ ನನ್ನ ಯೆಹೋವ ದೇವರಿಗೆ ಯೆಹೋವನ ಪಾಲಿನಿಂದ ಆರಾಧಿಸುವೆ, ಮೆಸ್ಸಿಯನೇ ನಿನ್ನನ್ನು ಆರಾಧಿಸುವೆ. ಯೆಹೋವನ ಪಾಲಿನಿಂದ ಆರಾಧಿಸುವೆ, ಮೆಸ್ಸಿಯನೇ ನಿನ್ನ ಆರಾಧಿಸುವೆ. ರೋಗನಿಗೆ ಸೌಖ್ಯ ತಂದವನೇ, ರೋಗನಿಗೆ ಸೌಖ್ಯ ತಂದವನೇ, ನಿನ್ನನ್ನೇ ಆರಾಧಿಸುವೆ. ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ 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 ಆರಾಧನೆ. ಯೇಸು ರಾಜನಿಗೆ ಮಡಿನ ಒಡೆಯನಿಗೆ ನನ್ನ ಯೆಹೋವ ದೇವರಿಗೆ ಆರಾಧನೆ 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 ಆರಾಧನೆ. ಯೇಸು ರಾಜನಿಗೆ ಮಡಿನ ಒಡೆಯನಿಗೆ ನನ್ನ ಯೆಹೋವ ದೇವರಿಗೆ
ಯೆಹೋವನಿಸಿ ನಿನ್ನ ಆರಾಧಿಸುವೆ, ಸರ್ವಶಕ್ತನೇ ನಿನ್ನ ಆರಾಧಿಸುವೆ. ಯೆಹೋವನಿಸಿ ನಿನ್ನ ಆರಾಧಿಸುವೆ, ಸರ್ವಶಕ್ತನೇ ನಿನ್ನ ಆರಾಧಿಸುವೆ. ಎಂದೆಂದು ನಮಗೆ ಜಯ ತಂದವನೇ, ಎಂದೆಂದು ನಮಗೆ ಜಯ ತಂದವನೇ, ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ನಮ್ಮ ತಂದೆಯಾದ ದೇವರು ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಉನ್ನತದಲ್ಲಿ ಇರುವ ದೇವರು ಆಗಿದ್ದಾನೆ. ಆತನು ಜೀವನಲ್ಲಿ ಇರುವ ದೇವರು. ಓ, ನಮ್ಮ ಸಂಗಡ ಇದ್ದಾನೆ. ಈ ಸಮಯದಲ್ಲಿ ಒಬ್ಬೊಬ್ಬರಿಗೆ ಆತನು ಮುಟ್ಟುತ್ತಾ ಇದ್ದಾನೆ. ಓ, ಆತನ ಪ್ರಸನ್ನತೆ, ಆತನ ಉಪಸ್ಥಿತಿ ನಮ್ಮ ಸಂಗಡ ಉಂಟು. ಆತನು ಚಲಿಸ್ತಾ ಇದ್ದಾನೆ, ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಹಾಲೆಲೂಯಾ. ಓ, ರಾಜಾದಿ ರಾಜನಿಗೆ ಸ್ತೋತ್ರ, ತಂದೆಯನಿಗೆ ಸ್ತೋತ್ರಪ್ಪ. ಕೋಟಿಯನ್ ಕೋಟಿ ದೇವದೂತರ ಮಧ್ಯದಲ್ಲಿ ಇರುವಾತನಿಗೆ ಸ್ತೋತ್ರ. ಕೋಟಿಯನ್ ಕೋಟಿ ದೇವದೂತರು ನಮ್ಮ ಮಧ್ಯದಲ್ಲಿ ಹಿಡಿದು ಬಂದಿದ್ದಾರೆ. ಓ, ಗ್ಲೋರಿ 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 ಗ್ಲೋರಿ. ಎಸ್, ಬೆಟ್ಟಗಳು ಸ್ಥಳ ಬಿಟ್ಟರು, ಬೆಟ್ಟಗಳು ಕದಲಿ ಹೋದವರು. ಬೆಟ್ಟಗಳು ಸ್ಥಳ ಬಿಟ್ಟರು, ಬೆಟ್ಟಗಳು ಕದಲಿ ಹೋದವರು. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಓ, ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ನನ್ನ ಬಿಟ್ಟು ಅಗಲದಂತ ದೇವರು, ಒಂದು ಕ್ಷಣವು ಕೈ ಬಿಡದ ಸ್ನೇಹಿತ. ನನ್ನ ಬಿಟ್ಟು ಅಗಲದಂತ ದೇವರು, ಒಂದು ಕ್ಷಣವು ಕೈ ಬಿಡದ ಸ್ನೇಹಿತ. ನನಗಾಗಿ ಜೀವ ಕೊಟ್ಟ ರಕ್ಷಕ, ನನ್ನ ಬಾಳಿಗೆ ಎಂದು ಆಧಾರನು. ನನಗಾಗಿ ಜೀವ ಕೊಟ್ಟ ಯೇಸುವೆ, ನನ್ನ ಬಾಳಿಗೆ ಎಂದು ಆಧಾರನು. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡರಗಳು ಕದಲಿ ಹೋದರು. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡರಗಳು ಕದಲಿ ಹೋದರು. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಯೆಹೋವನಿಸಿ ನನ್ನ ಜಯವಾದನು, ಯೆಹೋವ ಶಮ್ಮ ನನ್ನೊಡನೆ ಇರುವನು. ಯೆಹೋವನಿಸಿ ನನ್ನ ಜಯವಾದನು, ಯೆಹೋವ ಶಮ್ಮ ನನ್ನೊಡನೆ ಇರುವನು. ನನ್ನ ಬಾಳ ನಂಬಿಕೆಯಾದನು, ನನ್ನ ಬಾಳಿಗೆ ಎಂದು ಆಧಾರನು. ಗ್ಲೋರಿ. ನನ್ನ ಬಾಳ ನಂಬಿಕೆಯಾದನು, ನನ್ನ ಬಾಳಿಗೆ ಎಂದು ಆಧಾರನು. ಬೆಟ್ಟಗಳು ಸ್ಥಳ ಬಿಟ್ಟರು, ಬೆಟ್ಟಗಳು ಕದಲಿ ಹೋದರು. ಬೆಟ್ಟಗಳು ಸ್ಥಳ ಬಿಟ್ಟರು, ಬೆಟ್ಟಗಳು ಕದಲಿ ಹೋದರು. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಯೆಹೋವ ರಾಫ ನನ್ನ ಸೌಖ್ಯವಾದನು, ಯೆಹೋವ ರೂಪ ನನ್ನ ಕುರುಬನಾದನು. ಯೆಹೋವ ರಾಫ ನನ್ನ ಸೌಖ್ಯವಾದನು, ಯೆಹೋವ ರೂಪ ನನ್ನ ಕುರುಬನಾದನು. ಎಡವದಂತೆ ನನ್ನ ಎಂದು ಕಾಯುವ, ನನ್ನ ಬಾಳಿಗೆ ಎಂದು ಆಧಾರನು. ಎಡವದಂತೆ ನನ್ನ ಎಂದು ಕಾಯುವ, ನನ್ನ ಬಾಳಿಗೆ ಎಂದು ಆಧಾರನು. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡರಗಳು ಕದಲಿ ಹೋದರು.
ಬಾಳಲಿ. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ದೇವರ ಕೃಪೆ ದೇವರ ದಯೆ ಯಾವಾಗಲೂ ನಿಮ್ಮ ಸಂಗಡ ಉಂಟು, ನಮ್ಮ ಸಂಗಡ ಉಂಟು. ಆತನ ಕೃಪೆ ಆತನ ದಯೆ, ಆತನು ಕನಿಕರವುಳ್ಳ ದೇವರಾಗಿದ್ದಾನೆ, ಆತನು ದಯಾಳು ದೇವರಾಗಿದ್ದಾನೆ. ದಿನದಿಂದ ದಿನ ಕೃಪೆ ಆತನ ಹೆಚ್ಚಾಗ್ತಾ ಉಂಟು. ಆ ದೇವರಿಗೆ ನಾವು ಆರಾಧಿಸುವ, ನಾವು ಎಷ್ಟು ಆತನಿಗೆ ಕೊಂಡಾಡ್ತೇವೆ, ಎಷ್ಟು ಆರಾಧಿಸ್ತೇವೆ, ಅಷ್ಟು ಆತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ನಿಮ್ಮನ್ನು ಬ್ಲೆಸ್ ಮಾಡ್ತಾನೆ, ಆತನು ಆಶೀರ್ವದಿಸ್ತಾನೆ. ನಮ್ಮ ದೇವರು ಆಶೀರ್ವಾದ ಮಾಡುವ ದೇವರು, ನಮ್ಮ ದೇವರು ಚಲಿಸುವ ದೇವರು, ನಮ್ಮ ದೇವರು ಮುಟ್ಟುವ ದೇವರು. ಆತನು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆತನು ನಿಮಗೋಸ್ಕರ ನಮಗೋಸ್ಕರ ಇಡೀ ಮಾನವ ಕುಲಗೋಸ್ಕರ ತನ್ನ ರಕ್ತವನ್ನು ಶಿಲುಬೆಯಲ್ಲಿ ಸುರಿಸಿದ್ದಾನೆ. ಎಲ್ಲ ಮಾನವ ಕುಲದ ಪಾಪ ಶಾಪವನ್ನು ಆತನು ತನ್ನ ದೇಹದ ಮೇಲೆ ಎತ್ತುಕೊಂಡು ಶಿಲುಬೆಗೆ ಜಡಿದು ಕತ್ತನೆ ಇಲ್ಲದಂತೆ ಮಾಡಿದ್ದಾನೆ. ಆತನು ನಮಗೋಸ್ಕರ ಆತನು ಪ್ರಾಣ ಕೊಟ್ಟಿದ್ದಾನೆ. ಪ್ರಿಯರೇ, ಆತನು ಹೂಣಲ್ಪಟ್ಟು 3 ದಿವಸ ಜೀವಂತವಾಗಿದ್ದಾನೆ. ಆತನು ಜೀವಿಸ್ತಾ ಇದ್ದಾನೆ, ಎಂದೆಂದಿಗೇನು ಸಾಯುವುದಿಲ್ಲ. ಓ ಗ್ಲೋರಿ 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 ಗ್ಲೋರಿ. ಎಸ್, ಆ ದೇವರಿಗೆ ನಾವು ಆರಾಧಿಸುವ, ಸ್ತುತಿಸುವ. ಎಸ್, ಓ ಗ್ಲೋರಿ ಗ್ಲೋರಿ ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. भंवर के बीच में तू कहता है थम जा, तू मेरी ताकत है, तू ही मेरा ईमान। भंवर के बीच में तू कहता है थम जा, तू मेरी ताकत है, तू ही मेरा ईमान। बीते कल में तू साथ मेरे था, आज भी मेरे साथ है खड़ा, आने वाले कल में भी होगा। उठते हुए तूफानों में तू ही मेरी चट्टान, बढ़ती हुई लहरों में तेरे कदमों के निशान। उठते हुए तूफानों में तू ही मेरी चट्टान, बढ़ती हुई लहरों में तेरे कदमों के निशान।
ताकत है। ही मेरा ईमान पावर के बीच में, तू कहता है थम जा, तू मेरी ताकत है। ही मेरा ईमान में तू साथ मेरे था, आज भी मेरे साथ है खड़ा। आने वाले कल में भी होगा, उठते हुए तूफानों में कोई मेरे चट्टान, बढ़ते हुए लहरों में तेरे कदमों के निशान, उठते हुए तूफानों में तू ही मेरी चट्टान, बढ़ते हुए लहरों पे तेरे कदमों के निशान, उठते हुए तूफानों में तेरे कदमों के निशान, बढ़ते हुए लहरों पे तेरे कदमों के निशान। ಥ್ಯಾಂಕ್ ಯು ಓ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರಪ್ಪ. ರಾಜಾದಿರಾಜ ನಿನಗೆ ಸ್ತೋತ್ರ. ನಿನ್ನ ಉಪತಿಗಾಗಿ ಸ್ತೋತ್ರಪ್ಪ. ನಿನ್ನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ನೀನು ಮುಟ್ಟುತ್ತಾ ಇದ್ದೀವಿ ಸ್ವಾಮಿ. ಸ್ತೋತ್ರಪ್ಪ. ರಾಜಾದಿರಾಜನೇ ಸ್ತೋತ್ರ. ಓ ತಂದೆ ನಿನಗೆ ಸ್ತೋತ್ರಪ್ಪ. ನಿನಗೆ ಮಹಿಮೆ ಆಗಲಿಯಪ್ಪ. ನಿನ್ನ ಮಕ್ಕಳ ಮುಖಾಂತರ ನಿನಗೆ ಮಹಿಮೆ ಆಗಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಕರ್ತನೆ ಆರಾಧನೆ ಸ್ತುತಿ ಮಾಡುವಾಗ ಕರ್ತನೆ ಹೇಗೆ ಏರಿಕೋ ಪಟ್ಟಣ ಕರ್ತನೆ ಆ ಗೋಡೆ ಕರ್ತನೆ ಬಿದ್ದು ಹೋಯಿತು, ಅದೇ ಪ್ರಕಾರ ಅಂಥ ಗೋಡೆಗಳು ಬಿದ್ದು ಹೋಗಲಿ. ಕರ್ತನೆ ನಿನಗೆ ಸ್ತುತಿ ಆರಾಧನೆ ಮಾಡುವಾಗ ಬಿದ್ದು ಹೋಗಲಿ ಸ್ವಾಮಿ. ಓ ಗ್ಲೋರಿ 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 ಗ್ಲೋರಿ. ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ. ಎಸ್ ಗ್ಲೋರಿ ಗ್ಲೋರಿ. ಆತನ ಹಸ್ತ ಚಲಿಸ್ತಾ ಉಂಟು ಈ ಸಮಯದಲ್ಲಿ. ನಿಮ್ಮ ಒಬ್ಬೊಬ್ಬರಿಗೆ ಆತನ ಪ್ರೀತಿ ಮಾಡ್ತಾ ಇದ್ದಾರೆ. ಗ್ಲೋರಿ ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್. ನಾನು ಮನೆಯು ಮನೆಯವರೆಲ್ಲರೂ ನಿಮ್ಮನ್ನೇ ಸ್ತುತಿಸುವೆವು. ನಾನು ಮನೆಯು ಮನೆಯವರೆಲ್ಲರೂ ನಿಮ್ಮನ್ನೇ ಸ್ತುತಿಸುವೆವು. ಒಂದು ಕರುವಿನಂತೆ ಹೊತ್ತಿರುವೆ ಸ್ತೋತ್ರ, ಚಚಿ ಹೋಗದಂತೆ ಕಾದಿರುವೆ ಸ್ತೋತ್ರ. ಒಂದು ಕರುವಿನಂತೆ ಹೊತ್ತಿರುವೆ ಸ್ತೋತ್ರ, ಚಚಿ ಹೋಗದಂತೆ ಕಾದಿರುವೆ ಸ್ತೋತ್ರ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಓರ್ತವನೇ. ಎಬಿನೇಸರೇ, ಎಬಿನೇಸರೇ, ನನ್ನ ನೆನಪಿನಲ್ಲಿ ಇರುವವನೇ. ಸ್ತೋತ್ರ ಸ್ತೋತ್ರ
ಹೃದಯದಲ್ಲಿ ಹೊತ್ತುಕೊಂಡೆ ಸ್ತೋತ್ರ 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 ಮಗುವಿನಂತೆ ಕಾದಿರುವೆ ಸ್ತೋತ್ರ ಜ್ಞಾನಿಗಳ ಮಧ್ಯದಲ್ಲಿ ಹುಚ್ಚನಾದ ನನ್ನನ್ನು ಕರೆದದ್ದು ಅತಿಶಯವೇ ಜ್ಞಾನಿಗಳ ಮಧ್ಯದಲ್ಲಿ ಹುಚ್ಚನಾದ ನನ್ನನ್ನು ಕರೆದದ್ದು ಅತಿಶಯವೇ ಎದಕ್ಕೆಂದಿಗೂ ಯೋಗ್ಯನಾನಲ್ಲ ಇನ್ನು ಕೃಪೆ ಬೇರೇನೂ ಇಲ್ಲ ಎದಕ್ಕೆಂದಿಗೂ ಯೋಗ್ಯನಾನಲ್ಲ ಇನ್ನು ಕೃಪೆ ಬೇರೇನೂ ಇಲ್ಲ ಎಬಿನೇಸರೇ ಎಬಿನೇಸರೇ ಇದುವರೆಗೂ ಹೋದವನೇ ಎಬಿನೇಸರೇ ಎಬಿನೇಸರೇ ನನ್ನ ನಂಬಿನಲ್ಲಿ ಇರುವವನೇ ಸ್ತೋತ್ರ 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 ಹೃದಯದಲ್ಲಿ ಹೊತ್ತುಕೊಂಡೆ ಸ್ತೋತ್ರ 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 ಮಗುವಿನಂತೆ ಕಾದಿರುವೆ ಸ್ತೋತ್ರ 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 ಹೃದಯದಲ್ಲಿ ಹೊತ್ತುಕೊಂಡೆ ಸ್ತೋತ್ರ 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 ಮಗುವಿನಂತೆ ಕಾದಿರುವೆ ಸ್ತೋತ್ರ ಪ್ರತಿದಿನವೂ ನನ್ನಯ ಅಗತ್ಯಗಳೆಲ್ಲವೂ ನಿನ್ ಕರದಿ ಒದಗಿಸಿದೆ ಅದೆಲ್ಲ ಅಗತ್ಯ ನೀಗಿಸುವಾಗ ನೀನಾಗಿದಪ್ಪ ಅಗತ್ಯಗಳೆಲ್ಲವೂ ನಿನ್ ಕರದಿ ಒದಗಿಸಿದೆ ನೀ ನಡೆಸುವ ರೀತಿ ವರ್ಣಿಸಲು ಸಂಪೂರ್ಣ ಮತ್ತೊಂದು ಇಲ್ಲ ನೀ ನಡೆಸುವ ರೀತಿ ವರ್ಣಿಸಲು ಸಂಪೂರ್ಣ ಮತ್ತೊಂದು ಇಲ್ಲ
ಎಲ್ಲರೂ ಆತನಿಗೆ ಆರಾಧಿಸುವ. ಅಡ್ಡ ಬಿದ್ದ ಆತನ ಪಾದಕ್ಕೆ ಅಡ್ಡ ಬಿದ್ದ ಆರಾಧಿಸೋಣ. Come and praise Him, holy nations, worship Jesus, our Redeemer. He is precious, King of glory. Hallelujah, ತಂದೆ, ನಿಮಗೆ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿದ್ದಕ್ಕೆ ಸ್ತೋತ್ರ ಅಪ್ಪ. ನೀನು ಸ್ತುತಿಗೆ ಯೋಗ್ಯನಾಗಿದೆಯಪ್ಪ. ನೀನು ಆರಾಧನೆ ನೀನು ಮಾತ್ರ ಯೋಗ್ಯನಾಗಿದಿ. ಮಹಿಮೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದಿ. ಕೋಟಿ ದೇವದೂತರ ಮಧ್ಯದಲ್ಲಿರುವ ಆತನೇ ಸ್ತೋತ್ರಪ್ಪ. ಮಾನಕ್ಕೆ ನೀನು ಒಬ್ಬನು ಯೋಗ್ಯನಾಗಿದಿ. ಘನಕ್ಕೆ ನೀನು ಯೋಗ್ಯನು, ಘನತೆಗೆ ಯೋಗ್ಯನಾಗಿದೆ ಸ್ವಾಮಿ. ಗೌರವಕ್ಕೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದಿ. ಎಲ್ಲ ಘನ, ಎಲ್ಲ ಮಾನ, ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೇಲೆ ಪ್ರಿಯರೇ, ಇಷ್ಟು ಸಮಯ ಇಷ್ಟು ಹೊತ್ತು ನಾವು ನಮ್ಮ ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು ಈ ಸಮಯದಲ್ಲಿ. ಏಕೆಂದರೆ ಸ್ತುತಿ ಆರಾಧನೆ ಎಲ್ಲಿ ಉಂಟು ಅವರ ಮಧ್ಯದಲ್ಲಿ ಆತನು ಇದ್ದಾನೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ನಾವು ಮಾಡಿದ ಸ್ತುತಿ ಆರಾಧನೆ ನಮ್ಮ ಯಜ್ಞವು ನಮ್ಮ ದೇವರು ಸ್ವೀಕಾರ ಮಾಡಿದ್ದಾನೆ. ಈ ಸಮಯದಲ್ಲಿ ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಉಂಟು ಈ ಸಮಯದಲ್ಲಿ. ಏಕೆಂದರೆ ಆತನು ನಮ್ಮನ್ನು ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವ. ದೇವರ ವಾಕ್ಯದಲ್ಲಿ ಜೀವ ಉಂಟು. ಈ ಜೀವವುಳ್ಳ ವಾಕ್ಯ ನಾವು ಹೆಚ್ಚೆಚ್ಚು ಕೇಳಿ ನಾವು ಬದಲಾಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ನಾವು ಆತ್ಮದಿಂದ ತುಂಬಲ್ಪಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವು ವಾಕ್ಯ ಭಾಗಕ್ಕೆ ಹೋಗುವ ನೇರ. ನಾವು ಪೌಲನು ಎಫೆಸರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಪತ್ರಿಕೆಯಲ್ಲಿ 1ರಲ್ಲಿ 3ನೇ ವಾಕ್ಯ ನಾವು ಜ್ಞಾನಿಸುವ. ಅಲ್ಲಿ ವಾಕ್ಯ ಈ ರೀತಿ ಹೇಳ್ತಾ ಉಂಟು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮಿಕ ವರಗಳನ್ನು ನಮಗೆ ಕ್ರಿಸ್ತ ಯೇಸುನಲ್ಲಿ ಅನುಗ್ರಹಿಸಿದ್ದಾನೆ. ಆತನು ಏನು ಮಾಡಿದ್ದಾನೆ? ಸಕಲ ಆತ್ಮಿಕ ಆಶೀರ್ವಾದ ಕ್ರಿಸ್ತ ಯೇಸುನಲ್ಲಿ ನಿಮಗೆ ನಮಗೆ ಆತನು ದಯಪಾಲಿಸ್ತಾನೆ, ಅನುಗ್ರಹ ಮಾಡಿದ್ದಾನೆ. ಸಕಲ ಆಶೀರ್ವಾದ, ಆತ್ಮಿಕ ಸಂಗತಿ. ಯಾವಾಗ ನಾವು ಆತ್ಮಿಕ ವಿಷಯದಲ್ಲಿ ತಿಳ್ಕೊಳ್ತೇವೆ, ಸ್ವಾಭಾವಿಕ ಸಂಗತಿ ಏನಲ್ಲ, ಅದು ಹಿಂಬಾಲಿಸ್ತದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಮೊದಲು ಹುಡುಕಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಮತ್ತೆಲ್ಲ ನಿಮಗೆ ಹಿಂಬಾಲಿಸುವುದೊಂದು ಸತ್ಯವೇದ ಹೇಳ್ತದೆ. ಅದಕ್ಕೋಸ್ಕರ ಪ್ರಿಯರೇ, ಆತ್ಮಿಕ ಸಂಗತಿ ನಾವು ತಿಳ್ಕೊಳ್ಳಬೇಕು. ದೇವರು ಆತ್ಮಸ್ವರೂಪಿಯಾಗಿದ್ದಾನೆ. ಆತನ್ನು ನಾವು ಇನ್ನೂ ಹೆಚ್ಚೆಚ್ಚು ತಿಳ್ಕೊಳ್ಳಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಹೆಚ್ಚು ನಾವು ತಿಳ್ಕೊಳ್ತೇವೆ ಅಷ್ಟು ನಮಗೆ ಈ ಲೋಕದ ಪ್ರಯಾಣದಲ್ಲಿ ಕ್ರಿಸ್ತನೊಟ್ಟಿಗೆ ನಮಗೆ ಸಂತೋಷದಿಂದ ಸಮಾಧಾನದಿಂದ ಜೀವಿಸಲಿಕ್ಕೆ ಆಗ್ತದೆ.
ಏಕೆಂದರೆ ನಾವೆಲ್ಲರೂ ಆತ್ಮದಲ್ಲಿ ನಡೆಯಬೇಕೆಂದು ದೇವರು ಬಯಸ್ತಾನೆ. ಆತ್ಮದ ವರವನ್ನು ನಮಗೆ ಕೊಟ್ಟಿದ್ದಾನೆ ಆತನು. ನಾವು ಸಂತೋಷದಲ್ಲಿ ಜೀವಿಸಬೇಕೆಂದು ಯಾವಾಗ ಆತ್ಮಿಕ ಸಂಗತಿ ನಾವು ತಿಳುಕೊಳ್ಳುತ್ತೇವೆ ಆಗ ಸ್ವಾಭಾವಿಕ ಸಂಗತಿ ನಮಗೆ ಹಿಂಬಾಲಿಸುತ್ತದೆ. ಅದಕ್ಕೋಸ್ಕರ ದೇವರ ವಾಕ್ಯ ಇಲ್ಲಿ ರೋಮಾಪುರದ ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, 9, ನಿಮ್ಮಲ್ಲಿ ದೇವರ ಆತ್ಮ ವಾಸವಾಗಿದ್ದರೆ ಶರೀರ ಭಾವಾಧೀನದಲ್ಲಿ ಅಲ್ಲ. ದೇವರ ಆತ್ಮ ವಾಸವಾಗುವುದಾದರೆ ನಮ್ಮಲ್ಲಿ ಇದ್ದರೆ ನಾವು ಶರೀರದಲ್ಲಿ ನಡೆಯುವರಲ್ಲ. ಶರೀರ ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಶರೀರ ಭಾವಾಧೀನರಲ್ಲ, ನಾವು ಶರೀರದಿಂದ ನಡೆಯುವರಲ್ಲ. ಏಕೆಂದರೆ ನಾವು ಆತ್ಮಸ್ವರೂಪ ದೇವರ ಮಂದಿರವಾಗಿದ್ದೇವೆ. ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಉಂಟು. ಅದಕ್ಕೆ ಪೌಲನು ಹೇಳ್ತಾನೆ, ನೀವು ದೇವರ ಮಂದಿರವಾಗಿದ್ದೀರಿ, ನಿಮಗೆ ಗೊತ್ತಿಲ್ಲವೋ ಹೇಳ್ತಾನೆ. ಏಕೆ ದೇವರ ಆತ್ಮ ನಿಮ್ಮೊಳಗೆ ವಾಸ ಮಾಡ್ತಾ ಉಂಟು. ಒಬ್ಬ ರಕ್ಷಣೆ ಹೊಂದಿದ ವ್ಯಕ್ತಿಯ ಒಳಗೆ ದೇವರ ಆತ್ಮ ಉಂಟು. ದೇವರ ಆತ್ಮ ಅವನ ಒಳಗೆ ಉಂಟು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ಆತ್ಮನಿಗೆ ಆಧೀನವಾಗಿರಿ ಹೇಳ್ತಾನೆ. ನಾವು ಯಾರಿಗೆ ಆಧೀನವಾಗಿ ನಡೆಯಬೇಕು? ದೇವರ ಆತ್ಮನಿಗೆ ಆಧೀನವಾಗಿ ನಡೆಯಬೇಕು. ನಾವು ಅಧೀನರಾಗಿ ನಡೆಯಬೇಕು. ದೇವರ ಆತ್ಮ ಏನು ಹೇಳ್ತಾನೆ ಅದು ನಾವು ಕೇಳಬೇಕು. ಹಾಗಾದರೆ ಏನು ಮಾಡಬೇಕು? ನಾವು ಯಾವಾಗಲೂ ಆತನ ಅನ್ಯೋನ್ಯತೆಯಲ್ಲಿ ಇರಬೇಕು. ಕ್ರಿಸ್ತನ ಅನ್ಯೋನ್ಯತೆ, ಕ್ರಿಸ್ತನ ಮಾತಾಡಬೇಕು. ನಾವು ಯಾವಾಗಲೂ ನಮ್ಮ ದೃಷ್ಟಿ ಕ್ರಿಸ್ತನಲ್ಲಿ ಇರಬೇಕು. ಕ್ರಿಸ್ತನಲ್ಲಿ ನಮ್ಮ ದೃಷ್ಟಿ ಇದ್ದರೆ ಮತ್ತು ಕ್ರಿಸ್ತನ ಒಟ್ಟಿಗೆ ನಡೆಯುವಾಗ ಆತ್ಮನು ನಮಗೆ ಸಹಾಯ ಮಾಡ್ತಾನೆ. ಏಕೆ ಆತ್ಮವು ಕೊಡಲ್ಪಟ್ಟಿದೆ? ದೇವರ ಆತ್ಮ. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಹೋಗುತ್ತೇನೆ, ಒಬ್ಬ ಸಹಾಯಕ ನಿಮಗೆ ಕಳಿಸ್ತೇನೆ. ಆ ಸಹಾಯಕನು ಬಂದ ನಂತರ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಮತ್ತು ನಿಮಗೆ ಪಾಪದ ಅರಿವನ್ನು ಹುಟ್ಟಿಸ್ತಾನೆ. ಒಳ್ಳೆಯದು ಕೆಟ್ಟದು ಏನೆಂದು ಆತ ನಮಗೆ ಹುಟ್ಟಿಸ್ತಾನೆ ಒಳಗಿಂದ. ಅದಕ್ಕೋಸ್ಕರ ಆತ್ಮದಿಂದ ನಡೆಯಬೇಕೆಂದು ದೇವರು ಬಯಸ್ತಾನೆ. ಇಲ್ಲದ ಯಾವನಿಗಾದರೂ ಕ್ರಿಸ್ತನ ಆತ್ಮ ಇಲ್ಲದಿದ್ದರೆ ಆತನು ಕ್ರಿಸ್ತನ ಅಲ್ಲ ಅಂತ ಹೇಳ್ತದೆ. ಯಾರಿಗಾದರೂ ಕ್ರಿಸ್ತನ ಆತ್ಮ ಒಳಗೆ ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಆತ್ಮಗಳು ಉಂಟು, ಬೇರೆ ಬೇರೆ ಆತ್ಮ ಲೋಕದಲ್ಲಿ ಉಂಟು. ಆದರೆ ಕ್ರಿಸ್ತನ ಆತ್ಮ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಯ ಒಳಗೆ. ಆ ಕ್ರಿಸ್ತನ ಆತ್ಮವು ಆತನಿಗೆ ನಡೆಸಬೇಕು. ಕ್ರಿಸ್ತನ ಆತ್ಮ ಮಾತ್ರ ಅವನಿಗೆ ನಿತ್ಯತ್ವಕ್ಕೆ ಸೇರಿಸುತ್ತದೆ. ದೇವರು ಏನು ಬಯಸ್ತಾನೆ? ನಾನು ಎಲ್ಲಿ ಇದ್ದೇನೆ ನೀವು ಕೂಡ ಅಲ್ಲಿ ಇರಬೇಕು ಎಂದು ದೇವರ ವಾಕ್ಯ ಹೇಳ್ತದೆ. ದೇವರು ಬಯಸ್ತಾನೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ಮುಂದೆ ಹೇಳ್ತದೆ, ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ವರಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವಸ್ವರೂಪವಾಗಿದೆ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಪಾಪದಿಂದ ಅಂದರೆ ಕ್ರಿಸ್ತನು ನಮ್ಮಲ್ಲಿ ಇದ್ದರೆ ನಮ್ಮ ದೇಹವು ಪಾಪದ ದೆಸೆಯಿಂದ ಸತ್ತವರಾಗಿದ್ದರು. ಪಾಪ ಎಲ್ಲಿ ಉಂಟು? ಶರೀರದಲ್ಲಿ ಉಂಟು. ಒಂದರಲ್ಲಿ ಪಾಪದ ದೆಸೆಯಿಂದ ಶರೀರ ಸತ್ತವರ ಹಾಗೆ ಇದ್ದರೂ ಸತ್ಯವೇದ ಹೇಳ್ತದೆ, ಆತ್ಮವು ನೀತಿಯ ದೆಸೆಯಿಂದ ಜೀವಸ್ವರೂಪವಾಗಿದೆ. ಆ ಆತ್ಮ, ಕ್ರಿಸ್ತನ ಆತ್ಮ ನಮ್ಮಲ್ಲಿ ಇದ್ದರೆ ನಾವು ಜೀವಿಸ್ತೇವೆ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಪ್ರಿಯರೇ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮ, ಯೇಸುಗೆ ಜೀವಂತ ಮಾಡಿದ ಆತ್ಮ ತಂದೆಯ ಆತ್ಮ. ಅಲ್ಲಿ ದೇವರ ವಾಕ್ಯತೆ ಸತ್ತೊಳಗಿಂದ ಜೀವಿತವಾಗಿ ಎಬ್ಬಿಸಿದ ಆತನ ಆತ್ಮವು ನಿಮ್ಮಲ್ಲಿ ವಾಸವಾಗಿದ್ದರೆ,
ನಿಮ್ಮಲ್ಲಿ ನಮ್ಮಲ್ಲಿ ವಾಸವಾಗಿದ್ದರೆ ಆ ಆತ್ಮ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಕ್ರಿಸ್ತನ ಆತ್ಮ ನಿಮ್ಮಲ್ಲಿ ವಾಸ ಮಾಡಬೇಕು, ನಮ್ಮಲ್ಲಿ ವಾಸ ಮಾಡಬೇಕು. ಯಾವಾಗ ನೀವು ಮತ್ತು ನಾವು ಮಾನಸಾಂತರಾಗಿ ಪಶ್ಚಾತ್ತಾಪಪಟ್ಟು ಕ್ರಿಸ್ತನು ನಿಮಗೋಸ್ಕರ ನಮಗೋಸ್ಕರ ಏನು ಮಾಡಿದ್ದಾನೆ, ಶಿಲುಬೆಯಲ್ಲಿ ದೊಡ್ಡ ಕಾರ್ಯ ಮಾಡಿದ್ದಾನೆ, ಕೆಲಸ ಮಾಡಿದ್ದಾನೆ ಆತನು. ಇಲ್ಲದರೆ ಮಾನವನು ನರಕಕ್ಕೆ ಹೋಗಬೇಕಿತ್ತು, ಬೇರೆ ಮಾರ್ಗ ಇಲ್ಲ. ಪ್ರಿಯರೇ, ಎರಡು ಸ್ಥಳ ಉಂಟು ಆತ್ಮಿಕ ಲೋಕದ ಎರಡು ಸ್ಥಳ ಉಂಟು, ಒಂದು ನರಕ, ಒಂದು ಪರಲೋಕ. ಈಗ ನಾವು ಪರಲೋಕಕ್ಕೆ ಸೇರಬೇಕಾದರೆ ಸತ್ಯವೇದ ಏನು ಹೇಳ್ತದೆ? ಸತ್ಯವೇದ ಕ್ಲಿಯರ್ ಹೇಳ್ತದೆ, ನಮ್ಮಲ್ಲಿ ಕ್ರಿಸ್ತನ ಆತ್ಮ ಇರಬೇಕು. ನಾವು ಕ್ರಿಸ್ತನು ಏನು ಮಾಡಿದ್ದಾನೆ, ಮಾಡಿ ಮುಗಿಸಿದ್ದಾನೆ ನಮಗೋಸ್ಕರ. ಎಷ್ಟು ದೊಡ್ಡ ಆತನು ಕಾರ್ಯ ಮಾಡಿದ್ದಾನೆ ಶಿಲುಬೆಯಲ್ಲಿ, ನಮ್ಮಂತರ ಸಾಧ್ಯನೇ ಇಲ್ಲ. ನಾವು ಎಷ್ಟು ಪ್ರಯಾಸಪಟ್ಟರೂ ರಕ್ಷಣೆಯು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟು ಪ್ರಯಾಸಪಟ್ಟು, ಎಷ್ಟು ಓಡಿದರೂ, ಎಷ್ಟು ತ್ಯಾಗ ಮಾಡಿದರೂ ಒಬ್ಬವನಿಗೆ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ರಕ್ಷಣೆ ಕ್ರಯಕ್ಕೆ ತಗೊಳ್ಳಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ದೇವರದ್ದು ರಕ್ಷಣೆ ಫ್ರೀ ಕೊಟ್ಟಿದ್ದಾನೆ, ಮಾನವನಿಗೆ ಫ್ರೀ ಆಗಿ ಕೊಟ್ಟಿದ್ದದು. ಏಕೆಂದರೆ ದೇವರಿಗೆ ಗೊತ್ತಿತ್ತು ಅದು ಕ್ರಯಕ್ಕೆ ತಗೊಳ್ಳಿಕ್ಕೆ ಆಗುವುದಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ಇಡೀ ಲೋಕವನ್ನು ನೀವು ಸಂಪಾದನೆ ಮಾಡಿ, ಅಂದರೆ ಲೋಕದ ಸಂಪತ್ತು ನೀವು ಗಳಿಸಿ, ನಿಮ್ಮ ಆತ್ಮನಾಶ ಆದರೆ ಏನು ಪ್ರಯೋಜನ? ಆತ್ಮನಾಶ ಆಯ್ತಲ್ಲ. ಅಂದರೆ ಈ ಲೋಕದ ಸಂಪತ್ತು ಆ ಒಂದು ರಕ್ಷಣೆಯನ್ನು ನಮಗೆ ಕ್ರಯಕ್ಕೆ ತಗೊಳ್ಳಿಕ್ಕೆ ಆಗುವುದಿಲ್ಲ. ಅದು ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಅದಕ್ಕೆ ಫ್ರೀ ಆಗಿ ಕೊಟ್ಟಿದ್ದಾನೆ. ಕ್ರಿಸ್ತ ಯೇಸುವಿನ ಮುಖಾಂತರ ಕೊಟ್ಟಿದ್ದಾನೆ ಆತನು. ಕ್ರಿಸ್ತ ಯೇಸುಗೆ ವರವಾಗಿ ಕೊಟ್ಟಿದ್ದಾನೆ ಈ ಲೋಕಕ್ಕೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ನಿಮಗೋಸ್ಕರ, ನಮಗೋಸ್ಕರ. ದೊಡ್ಡ ತ್ಯಾಗ ಮಾಡಿದ್ದಾನೆ. ಕಷ್ಟ ಸಂಕಟ ಆ ಒಂದು ಶಿಲುಬೆಯಲ್ಲಿ ಅನುಭವ ಮಾಡಿದ್ದಾನೆ. ನೀನು ಮತ್ತು ನಾನು ಅನುಭವ ಮಾಡಬೇಕಿತ್ತು. ನಮಗೆ ಸಿಕ್ಕುವುದು ಶಿಕ್ಷೆ. ಆ ಶಿಕ್ಷೆಯು ನಮಗೆ ಸಿಗಬಾರದು ಎಂದು ಆತನು ತಗೊಂಡಿದ್ದಾನೆ. ಎಕ್ಸ್ಚೇಂಜ್ ಆಗಿದೆ. ದೊಡ್ಡ ಕೆಲಸ ಮಾಡಿದ್ದಾನೆ ಯೇಸು ಕ್ರಿಸ್ತನು. ಇದು ನಾವು ಎಣಿಸಿ, ಮನಸ್ಸಲ್ಲಿ ಎಣಿಸಿ ನಾವು ಏನು ಮಾಡಬೇಕು? ಪಶ್ಚಾತ್ತಾಪ ಪಟ್ಟು ಆತನಿಗೆ ಸ್ತೋತ್ರ ಕೊಡಬೇಕು. ಆತನು ದೊಡ್ಡ ಕಾರ್ಯ ಮಾಡಿದ್ದಾನೆ ನಿಮಗೋಸ್ಕರ, ನಮಗೋಸ್ಕರ. ಇಲ್ಲದರೆ ನಮ್ಮ ಆತ್ಮ ನರಕಕ್ಕೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಯೇಸು ಈ ಲೋಕಕ್ಕೆ ಬಂದು ತನ್ನ ಕೊಟ್ಟ ಕೆಲಸ ಮಾಡಿದ್ದಾನೆ, ಪುನರುತ್ಥಾನ ಆಗಿದ್ದಾನೆ. ಆ ಪುನರುತ್ಥಾನ ಮಾಡಿದ ಆತ್ಮವು, ಸತ್ಯವೇದ ಹೇಳ್ತದೆ, ಯೇಸುವನ್ನು ಸತ್ತರ ಒಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮವು ನಿಮ್ಮಲ್ಲಿ ವಾಸವಾಗಿದ್ದರೆ, ನಿಮ್ಮೊಳಗೆ ನಮ್ಮ ಒಳಗೆ ವಾಸವಾಗಿ, ಯಾವಾಗ ವಾಸ ಆಗ್ತದೆ ಅದು? ನೀವು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನು ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡುವಾಗ ರಕ್ಷಣೆ ಆಗ್ತದೆ. ರಕ್ಷಕನೊಂದು ಸ್ವೀಕಾರ ಮಾಡುವಾಗ, ಆತನಿಗೆ ಸ್ವೀಕಾರ ಮಾಡುವುದು, ನಂಬುವುದು ಬೇರೆ. ಜನರು ಇವತ್ತು ಲೋಕದಲ್ಲಿ ಯೇಸು ನಂಬುತ್ತೇನೆ ಹೇಳ್ತಾನೆ, ಅದು ಬೇರೆ. ನಂಬಲಿಕ್ಕೆ ಎಲ್ಲರಿಗೆ ನಂಬುತ್ತಾರೆ, ಅದು ಆತನಿಗೆ ಸ್ವೀಕಾರ ಮಾಡಬೇಕು. ನನ್ನ ರಕ್ಷಕನೆಂದು, ನನ್ನ ದೇವರೆಂದು ಸ್ವೀಕಾರ ಮಾಡಬೇಕು ಆತನಿಗೆ. ಆಗ ಆತ್ಮ ನಿಮ್ಮ ಒಳಗೆ ಬರ್ತಾನೆ, ವಾಸ ಮಾಡ್ತಾನೆ ಆತ್ಮ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ ಆತನು. ಯೇಸುಗೆ ಹೇಗೆ ಸತ್ತರೊಳಗಿಂದ ಎಬ್ಬಿಸಿದೆ ಆ ಆತ್ಮನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯ ದೇಹಗಳನ್ನು ಸಹ ಬದುಕಿಸುವನು. ಏನು ಮಾಡ್ತಾನೆ? ನಾವು ಕೂಡ ಸತ್ತರೆ, ನಮ್ಮನ್ನು ಆ ಆತ್ಮ ನಮ್ಮಲ್ಲಿ ಇದ್ದರೆ ನಮ್ಮನ್ನು ಕೂಡ ಆತನು ಬದುಕಿಸ್ತಾನೆ, ಜೀವಂತ ಎಬ್ಬಿಸ್ತಾನೆ. ದೇವರು ಏನು ಬಯಸ್ತಾ ಇದ್ದಾನೆ? ಕ್ರಿಸ್ತನು ಹೇಗೆ ಜೀವಂತ ಆಗಿದ್ದಾನೆ ಅದೇ ಪ್ರಕಾರ
ಕ್ರಿಸ್ತನಲ್ಲಿ ಇದ್ದು ಸತ್ತವರು ಎಲ್ಲರೂ ಜೀವಂತ ಆಗಬೇಕೆಂದು ಆತನು ಬಯಸ್ತಾನೆ. ಸತ್ಯವೇದ ಹೇಳ್ತದೆ, ಒಂದು ದಿವಸ ಜೀವಂತ ಆಗ್ತಾರೆ, ಅವರು ಜೀವಂತ ಆಗ್ತಾರೆ. ಅದಕ್ಕೋಸ್ಕರ ಆ ಯೇಸುಗೆ ಪುನರುತ್ಥಾನ ಮಾಡಿದ ಆತ್ಮ ನಿಮ್ಮೊಳಗೆ ನಮ್ಮೊಳಗೆ ವಾಸ ಮಾಡಬೇಕು. ಈ ಸತ್ಯ ಗೊತ್ತಾಗಬೇಕು ನಮಗೆ. ದೇವರ ಆತ್ಮ ನಮ್ಮೊಳಗೆ ವಾಸ ಮಾಡಬೇಕು. ಆ ಆತ್ಮದಿಂದ ನೀವು ಮತ್ತು ನಾವು ನಡೆಸಲ್ಪಡಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿ ಇಲ್ಲ. ಪುನಃ ಹೇಳ್ತಾನೆ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವಿರಿ ನಿಶ್ಚಯ ಹೇಳ್ತಾನೆ. ಶರೀರದಲ್ಲಿ ನಡೆದರೆ, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುವ ಆಸೆ ಶರೀರದಲ್ಲೇ ನಡೆಯುವುದು. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ಸಾಯುವುದು ನಿಶ್ಚಯ ಹೇಳ್ತಾರೆ. ನೀವು ಆತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ ಹೇಳ್ತಾನೆ. ದೇಹದ ದುರಾಭ್ಯಾಸ, ಪೌಲನು ಹೇಳ್ತಾನೆ, ಈ ದೇಹದಲ್ಲಿ ಏನು ಒಳ್ಳೆಯದೇನು ಇಲ್ಲ. ಈ ದೇಹ ಉಂಟಲ್ಲ, ನಮ್ಮ ದೇಹದ ಅದರಲ್ಲಿ ಏನು ಒಳ್ಳೆಯದಿಲ್ಲ. ದೇವರು ಬಯಸ್ತಾನೆ ನಾವು ಆತ್ಮದಿಂದ ನಡೆಯಬೇಕು. ದೇವರಿಗೆ ಏನು ಮೆಚ್ಚುಗೆ ಆಗ್ತದೆ ಅದು ತಿಳ್ಕೊಂಡು ನಾವು ನಡೆಯಬೇಕೆಂದು ದೇವರು ಬಯಸ್ತಾನೆ. ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಪ್ರಿಯರೇ? ತಿಳ್ಕೊಳ್ಬೇಕಾದ್ರೆ ಸತ್ಯವೇದ ನಾವು ಓದಬೇಕು, ಸತ್ಯವೇದ ನಾವು ತಿಳ್ಕೊಳ್ಳಬೇಕು. ಸತ್ಯವೇದ ಏನು ಹೇಳ್ತದೆ ನನ್ನ ವಿಷಯದಲ್ಲಿ, ಏನು ಹೇಳ್ತದೆ ನಿಮ್ಮ ವಿಷಯದಲ್ಲಿ, ಏನು ಹೇಳ್ತದೆ ಅದು ತಿಳ್ಕೊಳ್ಬೇಕು. ಸತ್ಯವೇದ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಸತ್ಯವೇದದ ಸತ್ಯವು ಪ್ರಸಾರ ಆಗ್ತಾ ಉಂಟು, ಎಲ್ಲ ಲೋಕದ ಕಡೆಗೆ ಹೋಗ್ತಾ ಉಂಟು. ಏಕೆಂದರೆ ಎಲ್ಲರೂ ರಕ್ಷಣೆ ಹೊಂದಬೇಕೆಂದು, ಯಾರು ನಾಶವಾಗಬಾರದೆಂದು ಅದು ದೇವರ ಚಿತ್ತವಾಗಿದೆ. ನೋಡಿ, ದೇವರ ಪ್ರೀತಿ ನೋಡಿ, ಯೇಸು ಎಷ್ಟು ನಮ್ಮನ್ನು ಪ್ರೀತಿ ಮಾಡ್ತಾನೆ ನೋಡಿ. ಏಕೆ? ನೀವು ಮತ್ತು ನಾವು ಆತನ ಒಟ್ಟಿಗೆ ಇರಬೇಕೆಂದು ಆತನು ಬಯಸ್ತಾ ಇದ್ದಾನೆ, ಒಂದಾಗಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳು ಎಂದು ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಅವರು ದೇವರ ಮಕ್ಕಳು. ನಿಮಗೆ ದೇವರ ಮಕ್ಕಳಾಗಲಿಕ್ಕೆ ಮನಸ್ಸುಂಟ, ನೀವು ದೇವರ ಆತ್ಮನಿಂದ ನಡೆಯಿರಿ. ದೇವರ ಆತ್ಮ ಏನು ಹೇಳ್ತದೆ ಅದರ ಪ್ರಕಾರ ನಡೆಯಿರಿ. ಈಗ ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾ ಇದ್ದಾನೆ, ಯೋಹನ ಸುವಾರ್ತೆ 17ರಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ. ದೇವರ ಆಶೆಯನ್ನು 21ರಲ್ಲಿ, ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಬೇಕೆಂದು ತಂದೆ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿಯೂ ಇರಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಹೇಳ್ತಾನೆ. ಒಂದಾಗಬೇಕು. ಏಕೆ? ತಂದೆ, ಮಗ, ಪರಿಶುದ್ಧಾತ್ಮನು ಒಂದಾಗಿದನು. ಅದೇ ಪ್ರಕಾರ ನಾವು ಒಂದಾಗಬೇಕೆಂದು ಆತನು ಬಯಸ್ತಾನೆ. ಆತ್ಮದಿಂದ ನಡೆಸಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಒಂದು ಮನಸ್ಸಿರಬೇಕೆಂದು ಬಯಸ್ತಾನೆ. ಆತನ ಹೆಜ್ಜೆಯಲ್ಲಿ ನಡೆಯಬೇಕೆಂದು ದೇವರು ಬಯಸ್ತಾನೆ. ಆತನ ಮೇಲೆ ದೃಷ್ಟಿಟ್ಟು ನಡೆಯಬೇಕೆಂದು ದೇವರು ಬಯಸ್ತಾನೆ. ನಿಮ್ಮನ್ನೆಲ್ಲರನ್ನು ಆತನು ಪ್ರೀತಿ ಮಾಡ್ತಾ ಇದ್ದಾನೆ. ಏಕೆಂದರೆ ನೀವು ನಿಮ್ಮ ಶರೀರ ಆಸೆಯನ್ನು ತ್ಯಾಗಿಸಿ ಆತ್ಮದಿಂದ ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಎಷ್ಟು ತನಕ ಒಬ್ಬ ಶರೀರದಲ್ಲಿ ನಡೆಯುತ್ತಾನೆ ಅವನಿಗೆ ಆತ್ಮದಿಂದ ನಡೆಯಲಿಕ್ಕೆ ಆಗುವುದಿಲ್ಲ. ಎರಡು ದೋಣಿಯಲ್ಲಿ ಕಾಲಿಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಆತ್ಮದಿಂದ ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಇಲ್ಲಿ ಏನು ಹೇಳ್ತಾನೆ ಆತನು? ನೀವು ಒಂದಾಗಬೇಕಂತೆ. ನಾವು ಒಂದಾಗಿರೋ ಪ್ರಕಾರ ಇವರೆಲ್ಲರೂ ಒಂದಾಗಬೇಕು. ಪುನಃ ಹೇಳ್ತಾನೆ, ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ನೀನು ಆ ಮಹಿಮೆಯಲ್ಲಿ ನೀವು ಸೇರಿಬೇಕೆಂದು, ನೀವು ಮತ್ತು ನಾವು ಸೇರಿಬೇಕು.
ದೇವರ ಮಹಿಮೆಯಲ್ಲಿ ನಾವು ಸೇರಬೇಕು. ಪ್ರಿಯರೇ, ಯೇಸು ಕ್ರಿಸ್ತನು ನಿಜವಾಗಿ ಆ ಮಹಿಮೆಯಲ್ಲಿ ಇದ್ದವನು. ಸತ್ಯವೇದ ಹೇಳ್ತದೆ, ಆ ಮಹಿಮೆಯ ಪದವಿಯನ್ನು ಬಿಟ್ಟು ಆತನು ಈ ಲೋಕಕ್ಕೆ ಬಂದನು. ನಿಮ್ಮ ಹಾಗೆ ನಮ್ಮ ಹಾಗೆ ಮನುಷ್ಯನಾಗಿ ಬಂದನು ಆತನು. ಅದು ನಿಮ್ಮ ಹಾಗೆ ನಮ್ಮ ಹಾಗೆ ಆತನು ತಂದೆ ತಾಯಿಗೆ ಹುಟ್ಟಲಿಲ್ಲ. ಆತನು ಆತ್ಮನಿಂದ ಹುಟ್ಟಿದ್ದಾನೆ. ಸ್ತ್ರೀಯರಲ್ಲಿ ಆತ್ಮನಿಂದ ಹುಟ್ಟಿದ್ದವನು. ಆತ್ಮನು ಆ ಮಹಿಮೆಯ ಪದವಿಯನ್ನು ಬಿಟ್ಟು ಈ ಲೋಕಕ್ಕೆ ಬಂದಿದ್ದನು. ಏಕೆಂದರೆ ನೀವು ಮತ್ತು ನಾವು ಆ ಮಹಿಮೆಯ ಪದವಿಗೆ ಸೇರಬೇಕೆಂದು, ಆ ಮಹಿಮೆಯಲ್ಲಿ ಇರಬೇಕು, ಆತನ ಒಟ್ಟಿಗೆ ಇರಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಇವತ್ತು ಮಾನವನು ದಾರಿ ತಪ್ಪಿದ್ದಾನೆ. ಸೈತಾನನು ಏನು ಮಾಡಿದ್ದಾನೆ? ದಾರಿ ತಪ್ಪಿಸಿದ್ದಾನೆ, ಎಲ್ಲರ ದಾರಿ ತಪ್ಪಿಸಿದ್ದಾನೆ. ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಮನುಷ್ಯನಿಗೆ ಮಂಕು ಮಾಡಿಟ್ಟಿದ್ದಾನೆ. ಅವರ ಮನಸ್ಸು ಮಂಕು ಮಾಡಿದ್ದಾನೆ ಆತನು. ಮಂಕು ಮಾಡಿ ಸತ್ಯ ಇವರಿಗೆ ತಿಳುಕೊಳ್ಳಬಾರದೆಂದು ಎಲ್ಲ ಭೂಲೋಕ ಸಂಗತಿಯನ್ನು ಕೊಟ್ಟು ಆತನು ಏನು ಮಾಡಿದ್ದಾನೆ? ಇದೇ ರೀತಿ ಮನುಷ್ಯನು ಜೀವಿಸಬೇಕೆಂದು ಬಯಸ್ತಾನೆ. ಯೇಸು ಏನಿದ್ದಾನೆ? ಸತ್ಯವು ತಿಳ್ಕೊಳ್ಳಿರಿ, ಸತ್ಯ ನಿಮಗೆ ಬಿಡುಗಡೆ ಮಾಡೋದು. ಇನ್ನೊಂದು ಕಡೆಯಲ್ಲಿ ಯೇಸು ಹೇಳ್ತಾನೆ, ಮಗನು ಬಿಡುಗಡೆ ಮಾಡಿದರೆ ನಿಮಗೆ ಸಂಪೂರ್ಣ ಬಿಡುಗಡೆ. ಯಾರು ಬಿಡುಗಡೆ ಮಾಡಬೇಕು ಪ್ರಿಯರೇ? ಇವತ್ತು ಮಗನು ಬಿಡುಗಡೆ ಮಾಡಬೇಕು, ಆಗ ಸಂಪೂರ್ಣವಾಗಿ ಬಿಡುಗಡೆ ಆಗ್ತದೆ. ಅದಕ್ಕೋಸ್ಕರ ಆ ಸತ್ಯವನ್ನು ನೀವು ಮತ್ತು ನಾವು ತಿಳ್ಕೊಳ್ಳಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಸತ್ಯ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ ಸತ್ಯ. ಅದಕ್ಕೆ ಹೇಳ್ತಾನೆ, ನಾನೇ ಮಾರ್ಗ ಸತ್ಯ ಜೀವವಾಗಿದ್ದೇನೆ, ನನ್ನಂಬಿನ ಯಾರು ತಂದೆಯ ಬಳಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಪರಲೋಕಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಯೇಸುನ ಮುಖಾಂತರನೇ ನಾವು ಇವತ್ತು ಬೇರೆ ಬೇರೆ ಮಾರ್ಗ ಮಾಡಿದ್ದೇವೆ. ಮನುಷ್ಯನು ಬೇರೆ ಬೇರೆ ಮಾರ್ಗ ಹಿಡಿದು ತನ್ನ ಮಾರ್ಗದಲ್ಲಿ ನಡೆಯುತ್ತಾ ಇದ್ದಾನೆ, ತನಗೆ ಬೇಕಾದ ರೀತಿಯಲ್ಲಿ ನಡೆಯುತ್ತಾ ಇದ್ದಾನೆ. ಸತ್ಯವೇದ ಏನು ಹೇಳ್ತಾ ಉಂಟು? ಯೇಸು ಮಾರ್ಗವಾಗಿದ್ದಾನೆ. ಆ ಮಾರ್ಗದಲ್ಲಿ ನೀವು ಮತ್ತು ನಾವು ನಡೆಯಬೇಕೆಂದು ಬಯಸ್ತಾನೆ. ಅದಕ್ಕೋಸ್ಕರ ಯೋಹನ ಸುವಾರ್ತೆ 10:10 ಹೇಳ್ತದೆ, ಕಳ್ಳನು ಬಂದಿದ್ದಾನೆ ಹಾಳು ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ, ಮನುಷ್ಯನಿಗೆ ಕೊಲ್ಲಿಕ್ಕೆ ಬಂದಿದ್ದಾನೆ. ಎಲ್ಲ ಹಾಳು ಮಾಡಲಿಕ್ಕೆ ಆತನು ಬಂದಿದ್ದಾನೆ. ಇವತ್ತು ಸೈತಾನು ಏನು ಬಯಸ್ತಾನೆ? ಇಲ್ಲಿ ಯೋಹನ ಸುವಾರ್ತೆ 10:10 ಏನು ಹೇಳ್ತದೆ ನೋಡಿ. 10:10 ಸತ್ಯವೇದ ಹೇಳ್ತದೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತೆ ಅವರಿಗೆ ಬರುವುದಿಲ್ಲ. ಹಾಳು ಮಾಡಲಿಕ್ಕೆ ಕಳ್ಳನ ಕೆಲಸ ಏನು? ದುರಾತ್ಮನ ಕೆಲಸ ಏನು? ಹಾಳು ಮಾಡೋದು, ನಿಮ್ಮನ್ನು ಪೀಡಿಸುವುದು, ದಾರಿ ತಪ್ಪಿಸುವುದು, ಮನುಷ್ಯರನ್ನು ದಾರಿ ತಪ್ಪಿಸುವುದು, ಸತ್ಯ ದಾರಿಯನ್ನು ತಪ್ಪಿಸುವುದು, ಕನ್ಫ್ಯೂಸ್ ಮಾಡುವುದು, ಗಲಿಬಿಲಿ ಮಾಡುವುದು, ಭಯ ತಂದು ಹಾಕುವುದು, ಡೌಟ್ ತಂದು ಹಾಕುವುದು, ಇದೆಲ್ಲ ಆ ಕಳ್ಳನ ಕೆಲಸವಾಗಿದೆ. ನಿಮ್ಮ ಒಳ್ಳೆತನವನ್ನು ಕದ್ದುಕೊಳ್ಳುವುದು. ಕೆಲವು ರಕ್ಷಣೆ ಹೊಂದಿದವರನ್ನು ಕೂಡ ಆತನು ಏನು ಮಾಡ್ತಾನೆ? ಸಂಶಯ ತಂದು ದಾರಿ ತಪ್ಪಿಸ್ತಾನೆ. ಯೇಸು ಏನು ಹೇಳ್ತಾನೆ ಇಲ್ಲಿ ಮುಂದೆ? ಏನು ಹೇಳ್ತಾನೆ? ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂದಲು ಅದು ಸಮೃದ್ಧಿಯಾಗಿ ಇರಬೇಕೆಂದಲು ಬಂದೇನೆ ಹೇಳ್ತಾನೆ. ನಿಮ್ಮಲ್ಲಿ ಜೀವ ಇರಬೇಕೆಂದು ಆತನು ಬಯಸ್ತಾನೆ. ಆ ಜೀವ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನ ಆಗಿದ್ದಾನೆ. ಆ ಜೀವದಿಂದ ನೀವು ಇರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಈ ಲೋಕದ ಈ ಜೀವ ಅಲ್ಲ, ಶ್ವಾಸ ತೆಗೆಯುವ ಜೀವ ಅಲ್ಲ, ಇದು ಬೇಕು. ಇದು ಈ ಲೋಕದಲ್ಲಿ ಇರುವ ತನಕ ಮಾತ್ರ. ಎಲ್ಲ ಮಾನವನು ಶರೀರ ಬಿಡಬೇಕು ಒಂದು ದಿವಸ. ಬಿಡುವ ಮೊದಲು ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನನ್ನು ತಿಳ್ಕೊಂಡು ರಕ್ಷಣೆ ಹೊಂದಬೇಕೆಂದು ದೇವರು ತಂದೆಯ ಚಿತ್ತವಾಗಿದೆ ಅದು. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಕಳಿಸಿದ್ದಾನೆ. ಅದಕ್ಕೋಸ್ಕರ ಪರಿಶುದ್ಧ ಆತ್ಮನ ಕೊಟ್ಟಿದ್ದಾನೆ, ಸಹಾಯಕನಾಗಿ ಪರಿಶುದ್ಧ ಆತ್ಮನ ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ಈಗ ಪರಿಶುದ್ಧ ಆತ್ಮನು ಉಂಟು ಪ್ರಿಯರೇ. ಪರಿಶುದ್ಧ ಆತ್ಮನು ನಿಮಗೆ ಸಹಾಯ ಮಾಡ್ತಾನೆ, ಸತ್ಯವು ತಿಳಿಸುತ್ತಾನೆ. ಪರಿಶುದ್ಧ ಆತ್ಮನು ನೀವು ಯಾವಾಗ ಬೇಡುತ್ತೀರಿ ಆಗ ಸತ್ಯವು ತಿಳಿಸುತ್ತಾನೆ ಪರಿಶುದ್ಧ ಆತ್ಮನು. ಪರಿಶುದ್ಧ ಆತ್ಮ ನನಗೆ ನಡೆಸಬೇಕು. ಎಲ್ಲ ಅಪೊಸ್ತಲರಿಗೆ ಪರಿಶುದ್ಧ ಆತ್ಮ ನಡೆಸಿದನು. ಪಂಚಶತಮಾನ ದಿವಸ ಅವರು ಎಲ್ಲರೂ ಆತ್ಮನಿಂದ ತುಂಬಿದ ನಂತರ ಎಲ್ಲ ಅಪೊಸ್ತಲರು
ಆತ್ಮದಿಂದ ನಡೆದರು. ಏಕೆ? ಪರಿಶುದ್ಧ ಆತ್ಮನವರಿಗೆ ನಡೆಸಿದನು, ಪರಿಶುದ್ಧ ಆತ್ಮನವರಿಗೆ ಸಹಾಯ ಮಾಡಿದನು. ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವರು ಪ್ರಾರ್ಥನೆ ಮಾಡಿದರು. ಅವರು ಪ್ರಾರ್ಥನೆ ಮಾಡುವ ಸ್ಥಳವು ನಡುಗುತ್ತಿತ್ತು, ಭೂಕಂಪ ಆಗ್ತಿತ್ತು. ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ದೇವರು ಏನು ಬಯಸ್ತಾನೆ? ಪರಿಶುದ್ಧ ಆತ್ಮನ ತುಂಬಲ್ಪಟ್ಟು ನೀವು ನಡೆಯಬೇಕೆಂದು ದೇವರು ಬಯಸ್ತಾನೆ. ಯಾವ ವ್ಯಕ್ತಿ ಪರಿಶುದ್ಧಾತ್ಮನ ತುಂಬಲ್ಪಟ್ಟಿದ್ದಾನೋ ಅವರಿಗೆ, ಆ ವ್ಯಕ್ತಿಗೆ, ಮತ್ತು ದೇವರ ವಾಕ್ಯದಿಂದ ತುಂಬಲ್ಪಟ್ಟಿದ್ದಾನೋ ಆ ವ್ಯಕ್ತಿಗೆ ದೇವರು ಉಪಯೋಗ ಮಾಡ್ತಾನೆ. ದೇವರ ವಾಕ್ಯ ನಿಮ್ಮ ಒಳಗೆ ಇರಬೇಕು, ನಿಮ್ಮ ಬಾಯಲ್ಲಿ ಇರಬೇಕು. ಯಾವಾಗಲೂ ದೇವರ ವಾಕ್ಯ ಹೇಳ್ತಾ ಇರಬೇಕು. ಏಕೆ? ದೇವರ ವಾಕ್ಯದಲ್ಲಿ ಜೀವ ಉಂಟು. ಯಾವಾಗ ನೀವು ಹೃದಯದಲ್ಲಿ ನಂಬಿ ಬಾಯಲ್ಲಿ ಹೇಳುವಾಗ ಅಲ್ಲಿ ಕಾರ್ಯ ಆಗ್ತದೆ, ಅಲ್ಲಿ ದೇವರು ಕಾರ್ಯ ಮಾಡ್ತಾನೆ. ಈ ಲೋಕ ಕೂಡ ವಾಕ್ಯದಿಂದಲೇ ಸೃಷ್ಟಿ ಮಾಡಿದ್ದು. ದೇವರು ಮಾತಾಡಿದು ಈ ಲೋಕಕ್ಕೆ. ಲೋಕದಲ್ಲಿ ಏನಿರಲಿಲ್ಲ, ಕತ್ತಲೆ ಇತ್ತು. ಆ ಕತ್ತಲೆ ತುಂಬಿದ ಲೋಕ, ಆಕಾರ ಇಲ್ಲದ ಲೋಕ. ದೇವರು ಮಾತಾಡಿದ್ದು, ಮಾತಾಡುವಾಗ ಇದು ಕ್ರಮಪಡಿಸಿದನು. ನೀವು ಮಾತಾಡುವಾಗ ಕ್ರಮ ಇಲ್ಲದ ಸಂಗತಿ ಕ್ರಮವಾಗ್ತದೆ, ಸರಿಯಾಗ್ತದೆ. ಒಬ್ಬ ವಿಶ್ವಾಸಿ, ಒಬ್ಬ ದೇವರ ಮಗನು, ಅವನು ಮಾತಾಡುವಾಗ ಅಲ್ಲಿ ಕಾರ್ಯ ಆಗ್ತದೆ. ಏಕೆ? ನಿಮ್ಮ ಒಳಗೆ ದೇವರ ಆತ್ಮ ಉಂಟು. ಅದಕ್ಕೋಸ್ಕರ ನಿಮ್ಮ ಜೀವಿತದಲ್ಲಿ ಏನು ಸರಿ ಇಲ್ಲ ಈಗ ರೈಟ್ ನಾವು, ನೀವು ಮಾತಾಡುವಾಗ ಆತ್ಮದಿಂದ ತುಂಬಿ ನೀವು ಮಾತಾಡುವಾಗ ಅಲ್ಲಿ ಸರಿಯಾಗ್ತದೆ. ದೇವರ ಆತ್ಮವನ್ನು ಸರಿಪಡಿಸ್ತಾನೆ. ಏಕೆ? ದೇವರ ಆತ್ಮ ಕೊಡಲ್ಪಟ್ಟಿದೆ ನಿಮಗೆ, ನಮಗೆ. ಖಾಲಿ ನಮ್ಮ ಒಳಗೆ ಇಟ್ಟು ನಾವು ಸುಮ್ಮನೆ ಮಲಗಲಿಕ್ಕೆ ಅಲ್ಲ, ಆ ದೇವರ ಆತ್ಮನಿಂದ ನೀವು ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ನಾವು ದೇವರ ಆತ್ಮದಿಂದ ನಡೆಯಬೇಕು. ಅದಕ್ಕೋಸ್ಕರ ದೇವರ ಆತ್ಮ ನಮಗೆ ಕೊಡಲ್ಪಟ್ಟಿದೆ. ಒಬ್ಬ ದೇವರ ಆತ್ಮದಿಂದ ತುಂಬಲ್ಪಟ್ಟ ವ್ಯಕ್ತಿ ಯಾವಾಗಲೂ ಸಂತೋಷದಲ್ಲಿ ಇರ್ತಾನೆ. ಆ ವ್ಯಕ್ತಿಗೆ ಹೋರಾಟ ಬರುವುದರಿಂದ ಹೊರಗಿಂದ ಹೋರಾಟ ಬರ್ತದೆ, ಆದರೆ ಅವನು ದೇವರ ಆತ್ಮನಿಂದ ತುಂಬಲ್ಪಟ್ಟಿದ್ದಾನೆ. ಸೈತಾನಿಗೆ ಅವನಿಗೆ ಮುಟ್ಟಲಿಕ್ಕೆ ಆಗುವುದಿಲ್ಲ. ಸತ್ಯವೇದ ಏನುತ್ತದೆ? ನಿಮಗೆ ನಾನು, ಯೇಸು ಹೇಳ್ತಾನೆ, ನಿಮಗೆ ರಕ್ತವನ್ನು ಕೊಟ್ಟು ನಾನು ಕ್ರಯಕ್ಕೆ ತಗೊಂಡಿದ್ದೇನೆ ಎಂದು ಹೇಳ್ತಾನೆ. ಆತನ ರಕ್ತ ಸುರಿಸಿದ್ದು ಯಾಕೆ? ನಿಮ್ಮನ್ನು ಕ್ರಯಕ್ಕೆ ತಗೊಳ್ಳಿಕ್ಕೆ. ಹೀಗೆ ಆ ಪಾಪದಿಂದ ಬಿಡುಗಡೆ ಮಾಡಿ ದೇವಕುಮಾರ ರಾಜ್ಯದ ಒಳಗೆ ಆತನು ಸೇರಿಸ್ತಾನೆ. ಅದಕ್ಕೋಸ್ಕರ ಪರಿಶುದ್ಧ ಆತ್ಮನು ನಮಗೆ ನಡೆಸಬೇಕು. ವೆರಿ ಇಂಪಾರ್ಟೆಂಟ್. ಪರಿಶುದ್ಧ ಆತ್ಮ ನಿಮಗೆ ಮತ್ತು ನಮಗೆ ನಡೆಸುವುದು. ಅದಕ್ಕೋಸ್ಕರ ಯಾರ್ಯಾರು ದೇವರ ಆತ್ಮದಿಂದ ನಡೆಸುತ್ತಾರೋ ಅವರು ದೇವರ ಮಕ್ಕಳೆಂದು ದೇವರ ವಾಕ್ಯ ಹೇಳ್ತದೆ. ಆತನ ಮಹಿಮೆಯಲ್ಲಿ ಇರಬೇಕು ಅಂತ ದೇವರು ಬಯಸ್ತಾನೆ. ನೀವು ಮತ್ತು ನಾವು ಆತನ ಮಹಿಮೆಯಲ್ಲಿ ಒಂದು ದಿವಸ ಇರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಪ್ರಿಯರೇ, ವಾಕ್ಯ ನಾವು ಓದಿ ತಿಳ್ಕೊಳ್ಳುವಾಗ ಮಾತ್ರ ಈ ರೀತಿ ಆಗ್ತದೆ. ಏಕೆಂದರೆ ದೇವರು ತನ್ನ ಭಕ್ತರ ಪ್ರಾರ್ಥನೆ ಕೇಳ್ತಾನೆ. ತನ್ನ ಭಕ್ತರ ಪ್ರಾರ್ಥನೆ ದೇವರು ಕೇಳುವನಾಗಿದ್ದಾನೆ. ನೀವು ದೇವರ ಭಕ್ತರಾಗಿದ್ದರೆ ನಿಮ್ಮ ಪ್ರಾರ್ಥನೆ ದೇವರು ಕೇಳ್ತಾನೆ. ಇಲ್ಲಿ ಸತ್ಯವೇದ ಹೇಳ್ತದೆ 31:9 ಭಕ್ತಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಪುನಃ ಹೇಳ್ತದಲ್ಲಿ, ಯಾವನೋ ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆನು. ಏಕೆಂದರೆ ದೇವರ ಭಯಭಕ್ತಿಯಿಂದ ನಡೆಯುವುದು, ದೇವರ ವಾಕ್ಯದ ಪ್ರಕಾರ ನಡೆಯುವುದು. ಆಗ ದೇವರು ಪ್ರಾರ್ಥನೆ, ನಿಮ್ಮ ಪ್ರಾರ್ಥನೆ, ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಪ್ರಾರ್ಥನೆ ವ್ಯರ್ಥ ಆಗುವುದಿಲ್ಲ. ನೀವು ನಂಬಿಕೊಂಡು ಏನೇನು ಹೇಳ್ತೀರಿ ದೇವರ ಹತ್ರ, ಅದು ದೇವರು ನೆರವೇರ್ತಾನೆ. ಈಗ ಇಲ್ಲದರೂ ಸ್ವಲ್ಪ ಹೊತ್ತಿನ ನಂತರ, ನಾಳೆ, ನಾಳದ್ದು, ಸ್ವಲ್ಪ ದಿನದ ನಂತರ, ತಿಂಗಳ ನಂತರ ಅದು ನೆರವೇರ್ತದೆ. ದೇವರ ಚಿತ್ತಾನುಸಾರವಾಗಿ ನೆರವೇರ್ತದೆ. ಅದಕ್ಕೇನು ಬೇಕು? ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಬೇಕು. ದುಷ್ಟನಿಗೆ ಒಳಗಾಗಬಾರ್ದು. ದುಷ್ಟನ ಕುತಾಂತ್ರ ತಂತ್ರವು ನೀವು ಬಲ್ಲವರಾಗಬೇಕು. ಅದಕ್ಕೆ ಯೇಸುವಿನ ಕಳ್ಳನು ಬರ್ತಾನೆ, ಕಳೆದುಕೊಳ್ಳಲಿಕ್ಕೆ, ನಾಶ ಮಾಡಲಿಕ್ಕೆ, ಹಾಳು ಮಾಡಲಿಕ್ಕೆ ಬರ್ತಾನೆ ಆತನು. ಅವನ ಕುತಾಂತ್ರ ತಂತ್ರವು ನೀವು ತಿಳ್ಕೊಳ್ಳಬೇಕು. ಲೋಕದಲ್ಲಿ, ಆತ್ಮಿಕ ಲೋಕದಲ್ಲಿ ದುಷ್ಟನು ಕಾರ್ಯ ಮಾಡ್ತಾ ಇದ್ದಾನೆ. ಆದರೆ ಪರಿಶುದ್ಧ ಆತ್ಮ ನಿಮಗೆ ಕೊಡಲ್ಪಟ್ಟಿದೆ. ಏಕೆ ಪರಿಶುದ್ಧ ಆತ್ಮ? ಎದುರಿಸಲಿಕ್ಕೆ ಆತನು. ಅದಕ್ಕೆ ಸತ್ಯವೇದದೆ, ಸೈತಾನನ್ನು ಎದುರಿಸಿರಿ, ದೇವರಿಗೆ ನೀವು ಅಧೀನವಾಗಿರಿ ಹೇಳ್ತಾನೆ. ಆತನು ಸೈತಾನಿಗೆ ಎದುರಿಸಬೇಕು. ದೇವರನ್ನು
ಅಧೀನರಾಗಿ ದೇವರಿಗೆ ನೀವು ಅಧೀನರಾಗಿ ನಡೆಯಬೇಕು. ಅಧೀನರಾಗಬೇಕು ಏನೇಬೇಕು? ಪರಿಶುದ್ಧಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ದೇವರ ವಾಕ್ಯಕ್ಕೆ ಅಧೀನರಾಗಿ ನಡೆಯಲಿಕ್ಕೆ, ವಿಧೇಯರಾಗಿ ನಡೆಯಲಿಕ್ಕೆ ದೇವರ ಆತ್ಮ ಸಹಾಯ ಮಾಡೋದು. ಇವತ್ತು ಏನು ಬೇಕು ಪ್ರಿಯರೇ? ನಮಗೆ ದೇವರ ಆತ್ಮ ನಮಗೆ ನಡೆಸಬೇಕು. ಆಗ ಮಾತ್ರ ನಾವು ಆ ಗುರಿಗೆ ಮುಟ್ಟಲಿಕ್ಕೆ ಆಗ್ತದೆ. ಖಂಡಿತ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ. ಈ ವಾಕ್ಯ ಅರ್ಥ ಆಯಿತು. ಅದಕ್ಕೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯಾದವರೇ, ನಿನಗೆ ಸ್ತೋತ್ರ. ನಿನ್ನ ಅಪಾರ ಪ್ರೀತಿಗೋಸ್ಕರ ಸ್ತೋತ್ರ ಕರ್ತನೇ. ಈ ಸಮಯದಲ್ಲಿ ನಿನ್ನ ಮಕ್ಕಳು ಕರ್ತನೇ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಕರ್ತನೇ, ಇವರಿಗೆ ನಿನ್ನ ಆತ್ಮನಿಂದ ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೇ ನಿನ್ನ ಹಸ್ತವು ಇವರ ಮೇಲೆ ಇಳಿದು ಬರಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಪರಲೋಕದ ಸಕಲ ವರದಿಂದ ಇವರಿಗೆ ತುಂಬಿಸಿದ್ದಕ್ಕೆ ಸ್ತೋತ್ರಪ್ಪ. ಆ ವರದಿಂದ ಇವರು ನಡೆಯಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೇ ಆಳವಾದ ನೀನು ಪ್ರಕಟಣೆ ಕೊಟ್ಟು ಇವರಿಗೆ ನಡೆಸು. ನಿನ್ನ ಹಸ್ತ ಇವರ ಮೇಲೆ ಇಳಿದು ಬರಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೇ ಅಪ್ಪ ತಂದೆ, ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಎಲ್ಲ ಭಾಗದಲ್ಲಿ ಇವರಿಗೆ ನಿನ್ನ ಸಹಾಯ ಬೇಕು. ಪರಿಶುದ್ಧ ಆತ್ಮನೇ, ಸರಿಯಾದ ಮಾರ್ಗದಲ್ಲಿ ನೀನು ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಸತ್ಯ ವೇದ ಓದಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಇವರಿಗೋಸ್ಕರ ಕರ್ತನೇ ನಿನ್ನ ಹಸ್ತ ಇವರ ಮೇಲೆ ಇಳಿದು ಬಂದಿದ್ದಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೇ ಇವರ ಕುಟುಂಬದಲ್ಲಿ ಇಳಿದು ಬಂದಿದ್ದಕ್ಕೆ ಸ್ತೋತ್ರ. ಇವರ ವೈಯಕ್ತಿಕ ಜೀವಿತದಲ್ಲಿ ನೀನು ಇಳಿದು ಬಂದಿದ್ದಕ್ಕೆ ಸ್ತೋತ್ರಪ್ಪ. ನೀನು ನಡೆಸಬೇಕು, ಇವರ ಕರ ಹಿಡಿದು ನೀನು ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ದೇವ ತಂದೆ, ನಿನಗೆ ಸ್ತೋತ್ರಪ್ಪ. ಬಲಪಡಿಸು, ನಡೆಸಪ್ಪ. ನಮ್ಮ ಪ್ರಾರ್ಥನೆ ನೀನು ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಅಂತ್ಯಾಶನ ಪಡ್ಕೊಳ್ಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದವರ ಪ್ರೀತಿ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.